ಹೋಗ್ರೆ. ಇತ್ತೀಚೆಗೆ ನಮ್ಮ ಕಾಲೇಜು ಬೇರೆ ಕಾಲೇಜ್ಗಳ ತರ ಆಗ್ಬಿಟ್ಟಿದೆ. ಏನೇ ಹಾಗಂದ್ರೆ? ಇನ್ನೇನು ಹೇಳ್ತಾಳೆ, ಹುಡುಗಿರು ಕೂಡ ರ್ಯಾಗಿಂಗ್ ಮಾಡಕ್ ಇತ್ತೀಚೆಗೆ ಶುರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಹೌದು ಕಣೆ, ಹಿಂದಿನ ಕಾಲದಲ್ಲಾದ್ರೆ ಅಪ್ಪ ಅಮ್ಮನ ಭಯ ಇರೋದು, ತಲೆ ತಗ್ಗಿಸ್ಕೊಂಡು ಕಾಲೇಜಿಗೆ ಬರ್ತಿದ್ರು, ಸೀರೆ ಅಲ್ಲದೆ ಇನ್ನೇನು ಉಟ್ಕೊಂಡ್ ಬರ್ತಿರ್ಲಿಲ್ಲ. ಈಗ ಅದೇನು ಮ್ಯಾಕ್ಸಿ ಅದೇನು ಮಿಡ್ಡಿ ಅಬ್ಬಬ್ಬಾ. ಅದಕ್ಕೆ ಹುಡುಗರು ಕೋತಿ ಕುಣ್ಣ ಕುಣಿತಾರೆ. ಅಲ್ಲಿ ನೋಡೆ ಕಾಲೇಜ್ ರೂಮ್ಗೆ ಹೇಗ್ ಬೈಕ್ ಮೇಲೆ ಮಲಗಿದ್ದಾನೆ. ಈ ಚೂಡಿದಾರದಲ್ಲಿ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣೋದಿಲ್ಲ. ನೀನು ಮಿಡ್ಡಿನ ಸ್ಕರ್ಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀಯ. ಹಾಕೊಂತೀಯ? ಅಯ್ಯಯ್ಯೋ, ಮುಟ್ಟಿದ್ರೆ ಮುನಿ ಆಗಬೇಡ್ರಿ. ಮದುವೆ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋದನ್ನ ಕಲೀರಿ, ಆಮೇಲೆ ಏನಿದೆ ರೀ. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೀವೇ ಈ ಗೀತೋಪದೇಶ ಹೊರಟ್ಬಿಟ್ರೆ ನಾವೆಲ್ಲ ಎಲ್ಲೋಗ್ಬೇಕು? ನಾವೇನು ನಿಮ್ಮನ್ನು ತಿಂದಾಕ್ತೀವ? ನೋಡಿ, ಈಗ ಜಾಲಿಯಾಗಿ ಬೈಕಲ್ಲಿ ಒಂದು ರೌಂಡು ಹೋಗೋಣ. ನೋಡಿ, ನೀವ್ ಅನ್ಕೊಂಡಿರೋ ಹಾಗಲ್ಲ ನಾನು. ಅದಕ್ಕೆ ರೀ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ಈ ಕಾಲೇಜಲ್ಲಿ ಎಷ್ಟು ಜನ ಹುಡುಗಿರಿಲ್ಲ, ಅವ್ರನ್ನೆಲ್ಲ ಬಿಟ್ಟು ನಾನು ನಿಮ್ಮಿಂದ ಬಿದ್ದಿದ್ದೀನಿ. ಈಗಲಾದ್ರೂ ಒಬ್ಲೈಸ್ ಮಾಡ್ರಿ. ನೋಡಿ, ನಾನು ಸಂಪ್ರದಾಯಸ್ಥ ಮನೆತನಕ್ಕೆ ಸೇರಿದವಳು. ನಾನು ಅಷ್ಟೇ ಸಂಪ್ರದಾಯಸ್ಥ ಕುಟುಂಬಕ್ಕೆ ಸೇರಿದವನು. ನಮ್ಮ ತಂದೆ ಯಾರು ಗೊತ್ತಾ? ಈ ಕಾಲೇಜ್ ಚೀಫ್ ಟ್ರಸ್ಟಿ. ಈಗ ಹೊಂದಾಣಿಕೆ ಸರಿ ಹೋಗುತ್ತಲ್ಲ, ಏನಂತೀರೋ? ಓಹೋ, ನೋಡಿದ್ರಲ್ಲ, ನನ್ನ ಫ್ರೆಂಡ್ಸು ಕೂಡ ನನ್ನ ಒಪಿನಿಯನ್ನ ಎಂಕರೇಜ್ ಮಾಡ್ತಾರೆ. ನೀವೇನಂತೀರಾ? ನೋ, ಇಲ್ಲಿಂದ ಹೋಗೋದಿಕ್ಕೆ ದಾರಿನೇ ಇಲ್ಲ. ದಯವಿಟ್ಟು ಪ್ರಯತ್ನ ಪಡಬೇಡಿ. ಅಯ್ಯಯ್ಯೋ, ಇದೇನ್ರಿ ಇದು? ಕಣ್ಣೀರು ಗಂಗಾ ಕಾವೇರಿ ತರ ಹರಿತಾ ಇದೆ. ಅಲ್ಲಪ್ಪ, ನಾನು ಏನ್ರಿ ಮಾಡಿದೆ? ಮುಟ್ಟೇ ಇಲ್ಲ ನಿಮ್ಮನ್ನ. ಅಟ್ಲೀಸ್ಟ್ ಪ್ಲೇಯಿಂಗ್ ಕಿಸ್ಸು ಕೊಟ್ಟಿಲ್ವಲ್ರಿ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಬನ್ರಿ ಮಾತಾಡಕ್ ಪಾರ್ಕ್ ಹೋಗೋಣ, ಸಿನಿಮಾ ನೋಡಕ್ ಥಿಯೇಟರ್ಗೆ ಹೋಗೋಣ, ಹಂಗೆ ಡಿಸ್ಕೋ ಟೆಕ್ ಹೋಗೋಣ. ಓಹೋ, ಮಂದಾರ ಮೇಡಮ್. ಯಾಕೆ ಮೇಡಮ್, ಕ್ಲಾಸ್ ಇಲ್ವಾ? ನಾವೆಲ್ಲ ಸ್ಟೂಡೆಂಟು, ನಮ್ಗಳ ಮಧ್ಯೆ ಏನೇನೋ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದ್ರ ಮಧ್ಯೆ ನೀವು ಬರಬೇಡಿ ಅಲ್ವಾ ದಾಕ್ಷಾಯಿನಿ? ಸ್ಟೂಡೆಂಟ್ಸ್ ಮಧ್ಯೆ ಏನೋ ಇರುತ್ತೆ ಅಂತ ನನಗೂ ಗೊತ್ತು, ಆದರೆ ಇಲ್ಲೇನೂ ಇಲ್ಲ. ನೀನು ಈ ರೀತಿ ಮಿಸ್ಬಿಹೇವ್ ಮಾಡೋದು ನನಗಿಷ್ಟ ಆಗಲ್ಲ. ಓಹೋ ಪಾಪ, ಮೇಡಮ್ಗೆ ಜಲಸಿ ಕಂಡ್ರು. ಯಾಕೆ ಅಂದ್ರೆ ಅವ್ರನ್ನ ಚುಡಾಯಿಸೋದನ್ನ ಬಿಟ್ಟು ಅವ್ರ ತಂಗಿನ ಚುಡಾಯಿಸ್ತಾ ಇದೀವಲ್ಲ, ಅದಕ್ಕೆ ಅಲ್ವಾ ಮೇಡಮ್? ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ದೆ ನೀನು? ರಾಸ್ಕಲ್, ಹುಷಾರ್. ನನ್ ಕೆನ್ನೆಗೆ ಹೊಡಿತೇನೆ ನೀನು? ಎಷ್ಟೇ ಕೊಬ್ಬು ನಿನ್ಗೆ? ಬಾಯ್ ಬಿಟ್ರೆ ಹಲ್ಲು ದುರಿಸ್ಬಿಡ್ತೀನಿ. ನೀವೇನ್ರೆ ಇವನು ನೋಡಿ ಹೆದರ್ಕೋತೀರಾ? ನೀವೆಲ್ಲ ಹೆದರ್ಕೊಳ್ಳೋದ್ರಿಂದಾನೆ ಇಂಥವ್ರೆಲ್ಲ ಬಾಲ ಬಿಚ್ತಾ ಇರೋದು. ಕಾಲಲ್ಲಿರೋದನ್ನ ಕೈಗೆ ತಗೊಳ್ಳಿ, ಆಗ ಬಾಲ ಮುದ್ರಕೊಂಡಿರ್ತಾರೆ. ಮೇಡಮ್, ಇವನು ಈ ಕಾಲೇಜ್ನ ಟ್ರಸ್ಟಿ ಧರ್ಮಪಾಲ್ನ ಮಗ. ಹಾಗಂತ ಕಾಲೇಜಿಗೆ ಬರೋ ಹುಡುಗಿರೆಲ್ಲ ಇವನು ಹಿಂದಿಂದನೇ ಸುತ್ತಬೇಕಾ? ಇವನು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ಇಡಿಯಟ್. ನಿಮ್ಗೂ ಬೇಕಾ? Come on, go to your classes. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಈ ಕಾಲೇಜ್ಗೆ ಪ್ರಿನ್ಸಿಪಾಲ್ ಆಗಿ 25 ವರ್ಷ ಆಯಿತು. ಆವತ್ತಿಗೂ ಇವತ್ತಿಗೂ ನಾನು ಎಷ್ಟು ಬದಲಾವಣೆ ಆಗಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ರಿಜಿಡ್ ಆಗಿದ್ರೆ ಸಾಧ್ಯ ಇಲ್ಲಮ್ಮ. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು, ತಿಳ್ಕೊ. ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತೀರಾ ಸರ್? ತಪ್ಪು ಅನ್ನಲ್ಲಮ್ಮ, ಆದರೆ ತಪ್ಪು ಅಲ್ಲ ಅನ್ನೋ ಹೋಗೋ ಇಲ್ವಲ್ಲ ಸರ್. ಆ ಸತ್ಯಪಾಲ ಈ ಕಾಲೇಜ್ಗೆ ದೊಡ್ಡ ರೌಡಿ. ಓಹ್, ಅವನು ನನ್ನ ತಂಗಿನ ಚುಡಾಯಿಸ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಿತ್ತ? ಸರಿ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಂದು ವೇಳೆ ನಿಮ್ಮ ಮಗಳು ಈ ಕಾಲೇಜಲ್ಲಿ ಓದ್ತಾ ಇದ್ದು ಆ ಸತ್ಯಪಾಲ ಚುಡಾಯಿಸಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಕೂತಿರ್ತಿದ್ರ ಸರ್? ಆಯ್ತಮ್ಮ, ಈಗ ನೋಡು, ನೀನು ಈ ಪ್ರಶ್ನೆ ನಾನು ಕೇಳಿದೆ ಅಂತ ನಾನು ಕೋಪ ಮಾಡಿಕೊಂಡು ಶಟ್ ಅಪ್ ಅಂಡ್ ಗೆಟ್ ಔಟ್ ಆಫ್ ಮೈ ಚೇಂಬರ್ ಅಂತ ಹೇಳ್ಬಿಟ್ಟು ಐ ಕ್ಯಾನಾಟ್ ಥ್ರೋ ಯು ಔಟ್ ಆಫ್ ಮೈ ಚೇಂಬರ್.
ಯಾಕೆ ಹೇಳ? ನಾನು ನಿನ್ನ ಹಾಗೆ ವಿವೇಕನ ಕಳ್ಕೊಳ್ಳೋದಿಲ್ಲ. ಐ ಆಮ್ ಸಾರಿ ಸರ್. ನನ್ನ ಉದ್ದೇಶ ನಿಮ್ಮನ್ನ ಹರ್ಟ್ ಮಾಡೋದಲ್ಲ. ನಿನ್ನ ಹಾಗೆ ಕ್ಷಣ ಕ್ಷಣಕ್ಕೂ ನಾನು ಹರ್ಟ್ ಫೀಲಿಂಗ್ ಅನುಭವಿಸಿದ್ರೆ ಈ ಕಾಲೇಜನ್ನ ನಾನು ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ನೋಡು, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಕೇಳು. ಏನು ಮಾಡಬೇಕಾಗಿತ್ತು ಸರ್? ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಬೇಕಿತ್ತಾ? ಆದರೆ ಆ ಕ್ಷಣ ನನ್ನ ಕೈಲಿ ಕೋಪ ತಡ್ಕೊಳಕ್ಕಾಗಲಿಲ್ಲ. ತೆಗೆದು ಕಪಾಳಕ್ಕೆ ಬಾರಿಸ್ದೆ. ನೋಡಮ್ಮ, ನಿನಗೂ ಗೊತ್ತು, ಅವನು ನಮ್ಮ ಕಾಲೇಜಿನ ಚೀಫ್ ಟ್ರಸ್ಟಿ ಧರ್ಮಪಾಲ್ ಅವರ ಏಕೈಕ ಪುತ್ರ. ಅವರವನ್ನ ಬಿಟ್ಕೊಡ್ತಾರ? ಸ್ವಲ್ಪ ಯೋಚನೆ ಮಾಡು. ಏನು ಮಾಡ್ತಾರೆ ಸರ್? ನನ್ನನ್ನು ಕೆಲಸದಿಂದ ತೆಗಿತಾರೆ. ತೆಗಿಲಿ ಬಿಡಿ, ಇದಲ್ದಿದ್ರೆ ಇನ್ನೊಂದು ಕಾಲೇಜು. ಆದರೆ ಅಲ್ಲೂ ಒಬ್ಬ ಸತ್ಯಪಾಲ್ ಇರ್ತಾನೆ. ಅಲ್ಲೂ ಅವರಪ್ಪ ಧರ್ಮಪಾಲ್ ಅನ್ನೋನೊಬ್ಬ ಇರ್ತಾನೆ. ಹಾಗಾದ್ರೆ ಇಂಥವ್ರ ದೌರ್ಜನ್ಯನ ಸಹಿಸ್ಕೊಂಡು ನಾವು ಜೀವನ ಮಾಡಬೇಕಾ ಸರ್? ಸರಿ, ಏನಮ್ಮ ಮಾಡ್ತೀಯಾ? ಮನೇಲಿ ಕೂತಿರ್ತೀಯಾ? ಅನುಭವಿಸಿದ ಮಾತು ಕೇಳಿದ್ಯಾ? ಮುಳ್ಳು ಮೇಲೆ ಬಟ್ಟೆ ಬೀಳಲಿ ಅಥವಾ ಬಟ್ಟೆ ಮೇಲೆ ಮುಳ್ಳು ಬೀಳಲಿ, ಅಪಾಯ ಇರೋದು ಬಟ್ಟೆಗೆ, ಮುಳ್ಳುಗಲ್ಲ. ಮುಳ್ಳು ಬಟ್ಟೆ ಮೇಲೆ ಬಿದ್ದರೆ ಅದನ್ನು ಉಪಾಯವಾಗಿ ಬಿಡಿಸ್ಕೋಬೇಕು, ಎಳೆದು ಬಿಡಬಾರ್ದು. ಅರ್ಥ ಆಯ್ತಾ? ಏನೋ ನನಗೆ ಯಾಕೋ ಬಿಡಿ, ಏನಾಗುತ್ತೋ ಆಗಲಿ, ಪರಿಣಾಮನ ನಾನು ಎದುರಿಸ್ತೀನಿ. ಬರ್ತೀನಿ ಸರ್. ಸರ್, ಹೊಸ ಡೀಲ್ ಸರ್. ಯಾವುದಯ್ಯ ಇದು? ದೊಡ್ಡ ಪಾರ್ಟಿ ಸರ್, ಭಾರಿ ಕುಳ. ಹಳ್ಳಿಲಿ ಯಾರ್ದು ಆಸ್ತಿನ ಕಬಲಿಸ್ಬಿಟ್ಟವನೆ. ಎನ್ಕ್ವೈರಿಗೆ ಬಂದಿದೆ ಸರ್. ಇದು ಆ ಫೈಲ್ ಕಾಪಿ. ಏನಾದರೂ ಮಾಡಿ ಮೆಲ್ಲಗೆ ಮುಂದುವರಿಸ್ಬಿಡಿ ಸರ್. ಅಮೌಂಟು ಮಾತಾಡಿದ್ದೀನಿ. ಅಂಕಿ 2 ಸರ್. 2 ಅಂದ್ರೆ ಅದಕ್ಕೆ ಮೇಲೆ ಎಷ್ಟು ಸೊನ್ನೆ? 5 ಸೊನ್ನೆ ಸರ್. ಫೈಲ್ ವಜನ್ ಎಷ್ಟಿದೆ ಅಂತ ನೋಡ್ತೀನಿ. ಕೆಲಸ ಆಗುತ್ತೆ ಅಂತ ಗ್ಯಾರಂಟಿ ಕೊಡಬೇಡ. ಟ್ರೈ ಮಾಡ್ತೀನಿ, ಕಷ್ಟ ಇದೆ ಅಂತ ಹೇಳು. ಸರಿ ಸರ್. ಡ್ಯಾಡೆ, ಆ ಮಂದಾರ ನಿನ್ ಕೆನ್ನೆ ಕೊಡ್ದು ಕಾಲೇಜಲ್ಲಿ ಅವಮಾನ ಮಾಡ್ದು ಡ್ಯಾಡೆ. ಅವಳು ಯಾಕೆ ನಿನ್ ಕೆನ್ನೆ ಕೊಡಿದ್ಲು? ಅವಳಿಗೆ ತಿಂದು ಕೊಬ್ಬು, ಅದಕ್ಕೆ. ಆಕೆ ನಿನ್ ಟೀಚರ್ ಕಣೋ, ಸ್ವಲ್ಪ ಗೌರವ ಕೊಡು. ಹೀಗೆಲ್ಲ ಚಿಲ್ಲರೆಯಾಗಿ ಮಾತಾಡಿ ಇಮೇಜ್ ಹಾಳು ಮಾಡ್ಕೊಂಬಾರ್ದು. ಏನ್ ಇಮೇಜ್ ಹೊಂದಿರೋದು? ನನ್ನ ಫ್ರೆಂಡ್ಸ್ ನನ್ನ ಕೈಗೆ ಟವಲ್ ಕೊಡ್ತಾರೆ, ಮಗನೇ ಥೂ ಅಂತ ಕ್ಯಾಕೆ ಸುತ್ತಿದ್ದಾರೆ, ಒರ್ಸ್ಕೋ ಅಂತ. ನಾಳೆ ಬಳೆ ತಂದು ಕೊಡ್ತಾರೆ, ತೊಟ್ಕೋ ಅಂತ. ನಾಡಿದ್ದು ಸೀರೆನ ಕೊಡ್ತಾರೆ, ಉಟ್ಕೋ ಅಂತ. ಅಂತ ಸ್ನೇಹಿತರ ಸವಾಸ ನೀನು ಮಾಡಬೇಡ. ಅವರೇ ನಿನ್ನ ಪಾತಾಳಕ್ಕೆ ತಳ್ಳೋದು. ಅವರು ನನಗೆ ಪ್ರಾಣ ಕೊಡೋಕೆ ರೆಡಿ ಇದ್ದಾರೆ. ನಾನು ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಅವಳ ಮೇಲೆ ಆಸಿಡ್ ಹಾಕೋಕೆ ರೆಡಿ ಇದ್ದಾರೆ. ಹಾಗೆ ಮಾಡಲಿ. ಪೊಲೀಸ್ ಅವ್ರು ಎಳ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ತಾರೆ, ಆಮೇಲೆ ಹೊತ್ಕೊಂಡು ನಿನ್ನ ಹೆಸರು ಹೇಳ್ತಾರೆ. ಇವನು ಹೇಳ್ದ ನಾವು ಮಾಡಿದ್ವಿ ಅಂತ. ನಮ್ಮ ಇಮೇಜ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ಹಾಗಾದ್ರೆ ಏನ್ ಮಾಡಲಿ ಡ್ಯಾಡಿ? ಅವಳ ಕೈನಲ್ಲಿ ಏಟ್ ತಿಂದ ಕೆನ್ನೆ ಇನ್ನು ಉರಿತಾನೆ ಇದೆ. ಹೋಗಿ ಕೋಲ್ಡ್ ಕ್ರೀಮ್ ಹಚ್ಕೊಂಡು ತಣ್ಣಗಾಗುತ್ತೆ. ಈಗೇನು ನೀವು ಅವಳನ್ನ ಕಾಲೇಜಿಂದ ಕಿತ್ತಾಕ್ತಿರೋ ಇಲ್ವೋ? ಕಿತ್ತಾಕ್ ಏನ್ ಮಾಡೋದು? ಮಾಡೋದೇನು? ಅವಳು ಕೆಲಸ ಕಳ್ಕೊತಾಳಲ್ಲ, ಆ ತೃಪ್ತಿ ಸಾಕು ನನಗೆ. ಆಯ್ತು, ಅವಳು ಬೇರೆ ಕಾಲೇಜಿಗೆ ಸೇರ್ಕೋತಾಳೆ. ಅವಳಿಗೆ ಒಳ್ಳೆ ಲೆಕ್ಚರರ್ ಅಂತ ಹೆಸರಿದೆ. ಅವಳು ಹೊರಟೋದ್ರೆ ನಮ್ಮ ಕಾಲೇಜಿಗೆ ತಾನೇ ನಷ್ಟ. ಏನ್ ನಷ್ಟ? ಇವಳನ್ನ ಬಿಟ್ರೆ ಬೇರೆ ಲೆಕ್ಚರರ್ ಸಿಗೋದೇ ಇಲ್ವಾ? ಊರಿಗೊಬ್ಳೆ ಪದ್ಮಾವತಿ ಅನ್ನೋಗೆ ಇವಳೊಬ್ಳೆ ಲೆಕ್ಚರರ್. ಕಾಸ್ಗೊಬ್ರು ಕೊಸರಿಗಿಬ್ರು ಸಿಗ್ತಾರೆ. ಹೌದು, ಬಂದು ಹೊಸ ಲೆಕ್ಚರರು ನಿನ್ನ ದಬ್ಬಾಳಿಕೆಗೆ ಸಹಿಸ್ಕೊಂಡಿರ್ತಾಳೆ ಅಂತ ಏನು ಗ್ಯಾರಂಟಿ? ಹಾಗಾದ್ರೆ ನೀನು ಹೇಳೋದೇನು? ಈ ಅವಮಾನೆಲ್ಲ ಸಹಿಸ್ಕೊಂಡು ಬದುಕಿರ್ಬೇಕಾ? ಸಮಾಧಾನ ಮಾಡ್ಕೊ. ಏನು ರಂಗರಾಜು, ನಾನು ಹೇಳಿದ್ ಸರಿ ತಾನೆ? ಅಷ್ಟಲ್ದೆ ನೋಡಿ ಚಿಕ್ಕ ಯಜಮಾನ್ರೆ, ನಾನು ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಅನುಭವ ಸಾಲದು. ಆ ಮಂದಾರ ನಮ್ಮ ಪಕ್ಕದ ಮನೆಗಿರೋದು, ಬಹಳ ಕೊಬ್ಬಿದಣ್ಣು. ಅವಳನ್ನ ಬುಗುರಿ ಆಡ್ಸ್ದಂಗೆ ಆಡ್ಸೋಣ. ನೀವು ಸುಮ್ಮನಿರಿ. ಹ್ಞೂ ಕಣೋ, ಕೇಳಿಲ್ವಾ? ಕಬ್ಬಣನ ಕಾಯಿಸಿ ಬಗ್ಗಿಸ್ಬೇಕು ಅಂತ. ಬಗ್ಸೋಣ,
ಬುಗುರಿನ ಕೈ ತಿರುಗಿಸಿ ಕೆಳಗಡೆ ಬಿಟ್ರೆ 2 ಸುತ್ತು ಬಿದ್ದೋಗುತ್ತೆ. ಅದೇ ಚಾಟಿ ಸುತ್ತಿ ಎಸೆದ್ರೆ ಅಂತ ತಿರುಗಿ ಬಿದ್ದೋಗುತ್ತೆ. ಚಾಟಿ ಸುತ್ತನ ಸುಂದರಿ. ಅದೇನ್ ಮಾಡ್ತೀರೋ ಬೇಗ ಮಾಡಿ, ನನ್ನ ಕೈಲಿ ಅವಮಾನ ಸಹಿಸ್ಕೊಳಕ್ ಆಗ್ತಿಲ್ಲ. ಕಳ್ಳ ಬಡ್ಡಿ ಮಗನೇ, ನೀನ ಹಾಲು ಕದೀತಾ ಇದ್ದದ್ದು. ಹಾಲಿನ ಹುಡುಗನ ದಿನಾ ಬೈತಾ ಇದ್ದೀನಿ. ಆ ಹುಡುಗ ಅಮ್ಮನ ಮೇಲೆ ದೇವ್ರ ಮೇಲೆಲ್ಲ ಆಣೆ ಇಡ್ತಿದ್ದ. ಡೌಟ್ ಬಂದು ಇವತ್ತು ಹಿಡಿಲೇಬೇಕು ಅಂತ ಕಾದ್ಕುಂತೆ. ನೀನ ಹಾಲು ಕದೀತಾ ಇರೋದು, ನೀನ್ ಕಾಲು ಮುರಿತೀನಿ. ನಿಮ್ ಕೈ ಮುಗಿತೀನಿ ಅಣ್ಣ, ಹೊಡಿಬೇಡಿ ಅಣ್ಣ. ನೀವು ಇದೇ ತರ ಹೋಯ್ತಾರೆ, ನಾನು ಸತ್ತಾಗ್ಬಿಡ್ತೀನಿ ಅಣ್ಣ. ದುಡ್ಡು ತಿನ್ನಕ್ ಏನ್ ಬೇಡ, ಇನ್ಮೇಲೆ ದುಡ್ಡು ತಿಂತೀನಿ ಅಣ್ಣ. ನಿಮ್ ಬಿಡೋಣ, ಏನ್ ಬಿಟ್ಟಿರೋ ಏಟ್ಗೆ ಅವ್ನು ಜೂನ್ ಪರಿ ಅಂತ ತಿನ್ಕೊಳ್ತಾನೆ ಮಾಡಲ್ಲ ಅವನು. ಬನ್ನೋಣ ಹೋಗ್ಲತ್ತಿಗೆ, ಹೆಂಗ ಬದಿಕೊಳ್ಳತ್ತಿಗೆ. ಮೇ ಕಮೆಂಟ್ ಸರ್? ಓ ಬಾಮ ಮಂದರ, ಕ್ಲಾಸ್ಗೆ ಏನಾದರೂ ಡಿಸ್ಟರ್ಬ್ ಆಯ್ತಾ? ಇಲ್ಲ ಸರ್, ಇದು ನನ್ನ ಲೀಜರ್ ಪೀರಿಯಡ್. ಇವ್ರು ಯಾರು ಗೊತ್ತಲ್ಲ, ನಮ್ಮ ಕಾಲೇಜಿನ ಟ್ರಸ್ಟಿ. ಈ ಕಾಲೇಜು ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿರೋದು ಇವರಿಂದಾನೆ. ಹೆಸರು ಧರ್ಮಪಾಲ್ ಅಂತ. ನಮಸ್ಕಾರ ಸರ್. ಇವನು ಯಾರು ಗೊತ್ತಲ್ಲ, ನಮ್ಮ ಕಾಲೇಜ್ ಸ್ಟೂಡೆಂಟು ಸತ್ಯಪಾಲ್. ನನ್ನ ಮಗ. ಇವನು ಕೆನ್ನೆ ಹೊಡೆದಂತೆ, ಹೌದಾ? ನೀನು ಅವನ್ನ ಹಾಗೆ ಹೊಡಿಬೋದಾ? ಅವನೇನು ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟ ನೀನು?
ಅವನಿಗೆ ಸಿಕ್ಕಾಪಟ್ಟೆ ಅವಮಾನ ಆಯ್ತಂತೆ. ಉತ್ತರ ಕೊಡು ಮಂದಾರ. ನೋಡಿ ಸರ್, ನೀವು ದೊಡ್ಡೋರು, ಆದ್ರೆ ನಿಮ್ಮ ಮಗ ಸಣ್ಣ ಬುದ್ಧಿ ತೋರಿಸ್ದ. ಇವನು ನನ್ನ ತಂಗಿನ ಚುಡಾಯಿಸ್ದ. ಕಾಲೇಜ್ ಅಂದ್ಮೇಲೆ ರ್ಯಾಗಿಂಗ್ ಇರೋದೆ. ನಿಮ್ಮ ತಂಗಿ ಆದ್ರೆ ನಾವು ರ್ಯಾಗ್ ಮಾಡಬಾರ್ದಾ? ಸತ್ಯ, ನೀನು ಸ್ವಲ್ಪ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಏನಮ್ಮ, ಅವನ ಮಾತು ಹಾಗಿರಲಿ. ಅವನು ನಿನ್ನ ತಂಗಿನ ರೇಗಿಸ್ದ, ಅದನ್ನು ಬಂದು ಪ್ರಿನ್ಸಿಪಲ್ಗೆ ಹೇಳ್ಬೋದಾಗಿತ್ತಲ್ಲ. ಅವ್ರು ಅವನನ್ನು ಕರೆದು ವಿಚಾರಿಸಿರೋರು. ಕಾನೂನನ್ನ ಕೈಗೆ ತಗೊಂಡಿದ್ಯಾ ಅಂದರೆ ಡಿಸಿಪ್ಲಿನ್ನ ಮುರಿದಿದ್ಯಾ? ಪ್ರಿನ್ಸಿಪಲ್ರೇ, ನಾನು ಹೇಳ್ತಾ ಇರೋದು ಸರಿ ತಾನೆ? ಸರಿ ಬಿಡಿ, ನೀನು ಮಾಡಿದ ತಪ್ಪಲ್ವಾ? ಆದ್ರೆ ನಿಮ್ಮ ಮಗ ಮಾಡಿದ ತಪ್ಪಲ್ವಾ? ತಪ್ಪೆ. ಅವನು ಮಾಡಿದ್ದು ತಪ್ಪೆ. ನೀನು ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದರೆ ಅವರು ಆ್ಯಕ್ಷನ್ ತೊಗೊಂಡಿರೋರು. ಹಾಗೇನೆ ನಿನ್ನ ವರ್ತನೆ ಬಗ್ಗೆನೂ ಆ್ಯಕ್ಷನ್ ತೊಗೊಂಡು ಎನ್ಕ್ವೈರಿ ನಡಿಬೇಕಾಗುತ್ತೆ. ಅಯ್ಯೋ, ಅಷ್ಟು ದೂರ ಹೋಗಬೇಡಿ ಸರ್, ಕಾಲೇಜಿನ ಮರ್ಯಾದೆ ಹಾಳಾಗೋಗುತ್ತೆ. ನೀವು ಹೇಳೋದೇನೋ ಸರಿ, ಆದರೆ ನನ್ನ ಮಗನ ಮರ್ಯಾದೆನೂ ಹೋಗಿದೆಯಲ್ಲ. ಅವನು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಅವ್ನಿಗೆ ಹೇಗೆ ಸಮಾಧಾನ ಮಾಡೋದು? ಹೋಗ್ಲಿ ಬಿಡಪ್ಪ, ಆಗಿದ್ದಾಗೋಯ್ತು. ಇನ್ನೊಂದ್ಸಲ ಈ ರೀತಿ ಆಗ್ದಂಗೆ ನೋಡ್ಕೊಳ್ಳೋಣ. ಏನು ಸರ್, ನೀವು ಅವ್ರ ಪರನೇ ಮಾತಾಡ್ತಾ ಇದ್ದೀರಲ್ಲ? ಅದೆಲ್ಲ ಆಗೋಲ್ಲ ಸರ್. ನೋಡಿ ಸರ್, ಅವರು ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಕಾಲಿಡ್ದು ಕ್ಷಮಾಪಣೆ ಕೇಳಬೇಕು. ಇಲ್ಲದೆ ಇದ್ರೆ ನಾನು ಸುಮ್ಮನೆ ಬಿಡೋಲ್ಲ ಸರ್. ನೋಡಿದ್ರ ಸರ್ ಹೇಗೆ ಗುರಾಯಿಸ್ತಾ ಇದ್ದಾಳೆ? ನೋಡು ಡ್ಯಾಡ್. ಏನಮ್ಮ, ಅವನು ಹೇಳಿದ್ದು ಗೊತ್ತಾಯ್ತಾ? ಅವನು ಹೇಳಿದಾಗೆ ಮಾಡಿಬಿಡು. ಇದನ್ನು ಇಲ್ಲಿಗೆ ಮುಗಿಸ್ಬೋಣ. ಏನಂತೀಯ? ಏನು, ಇವನು ಪುಂಡು ಪೋಖ್ರಿ ಫ್ರೆಂಡ್ಸ್ ಎದುರುಗಡೆ ನಾನು ಇವನ್ ಕಾಲ್ ಹಿಡಿಬೇಕಾ? ಹಾ, ಹಿಡಿಬೇಕು. ಆವತ್ತು ಅಷ್ಟು ಹುಡುಗರು ಮುಂದೆ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ಯಲ್ಲ, ಆದರೆ ಇವತ್ತು ಅದೇ ಹುಡುಗರು ಮುಂದೆ ನನ್ನ ಕಾಲಿಡ್ದು ಕ್ಷಮಾಪಣೆ ಕೇಳಬೇಕು. ಅದನ್ನ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಕೇಕ್ ಯಾಕೆ ನಗಬೇಕು? ನಿಲ್ಸೋ. ಆಕೆ ನೀನು ಲೆಕ್ಚರರ್ ಕಣ, ಹಾಗೆಲ್ಲ ಪಬ್ಲಿಕ್ಕಲ್ಲಿ ಅವಮಾನ ಮಾಡಬಾರ್ದು. ನೋಡಮ್ಮ, ಒಂದು ಕೆಲಸ ಮಾಡು, ಇಲ್ಲೇ ಅವ್ನ ಕಾಲು ಇಟ್ಕೊಂಡು ಕ್ಷಮಾಪಣೆ ಕೇಳ್ಬಿಡು. ಐ ಆಮ್ ಸಾರಿಮ್ಮ, ನಾನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಇವನ್ ಕಾಲ್ ಹಿಡಿಬೇಕಾ? ನೆವರ್. ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ನಿನ್ನಿಂದಾಗಿದೆ. ಕೋಪದ ಕೈಗೆ ಬುದ್ಧಿನ ಕೊಟ್ಟಿದ್ಯಾ. ಹೋಗ್ಲಿ ಬಿಡು, ಕಾಲು ಹಿಡಿದೇ ಇದ್ರೂ ಪರವಾಗಿಲ್ಲ. ಸಾರಿ ಅಂತ ಕ್ಷಮಾಪಣೆ ಕೇಳ್ಬಿಡು. ಏನ್ ಅನ್ಕೊಂಡಿದ್ದೀರಿ ನನ್ನನ್ನ? ಇನ್ನೊಂದ್ಸರ್ತಿ ಈ ರೀತಿ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹುಷಾರ್.